ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ದುರಂತಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಾಯಗೊಂಡಿದ್ದಂತಹ 8 ಕಾರ್ಮಿಕರು ದುರ್ಮರಣಕ್ಕೀಡಾಗಿದ್ದಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ದುರಂತ, ಗಾಯಗೊಂಡಿದ್ದ 8 ಕಾರ್ಮಿಕರು ದುರ್ಮರಣ. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿದ್ದಂತಹ ಅವಘಡ ಇದು. ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇದೀಗ ಸಾವನ್ನಪ್ಪಿದ್ದಾರೆ. ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ದುರಂತಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಾಯಗೊಂಡಿದ್ದಂತಹ 8 ಕಾರ್ಮಿಕರು ದುರ್ಮರಣಕ್ಕೀಡಾಗಿರುವಂತದ್ದು. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿದ್ದಂತಹ ಅವಘಡ, ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಇದೀಗ 8 ಕಾರ್ಮಿಕರು ದುರ್ಮರಣಕ್ಕೀಡಾಗಿರುವಂತದ್ದು. ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ದುರಂತ ಸಂಭವಿಸಿತ್ತು. ಈ ಒಂದು ದುರಂತದಲ್ಲಿ 8 ಕಾರ್ಮಿಕರು ಗಾಯಗೊಂಡಿದ್ರು. ಅವರೆಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ 8 ಕಾರ್ಮಿಕರು ದುರ್ಮರಣಕ್ಕೀಡಾಗಿರುವಂತದ್ದು. ನಿನ್ನೆ ಕೂಡ ಒಬ್ರು ದುರ್ಮರಣವನ್ನ ಹೊಂದಿದ್ರು. ಇದೀಗ ಒಟ್ಟಾರೆಯಾಗಿ ಗಾಯಗೊಂಡಿದ್ದ 8 ಕಾರ್ಮಿಕರು ಕೂಡ ದುರ್ಮರಣಕ್ಕೀಡಾಗಿರುವಂತದ್ದು. ಈಗಾಗಲೇ ನೆನೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳನ್ನ ಮಾಡಲಾಯಿತು. ಅಲ್ಲಿನ ಮಾಲೀಕರು, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಬಂದು ಸಾಂತ್ವನದ ಮಾತುಗಳನ್ನ ಆಡಿರಲಿಲ್ಲ, ಪರಿಹಾರವನ್ನ ಘೋಷಣೆ ಮಾಡಿಲ್ಲ ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ರೀತಿಯಾದಂತಹ ಆಕ್ರೋಶಗಳನ್ನ ಕೂಡ ಹೊರ ಹಾಕಿದ್ರು. ಇದೀಗ ಇನಾಮದಾರ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ಕೂಡ ಭುಗಿಲೆದ್ದಿರುವಂತದ್ದು. 8 ಕಾರ್ಮಿಕರು ಬಲಿಯಾದ್ರೂ ಕೂಡ ಮಾಲೀಕರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ, ಬಡವರ ಸಾವಿಗೆ ಬೆಲೆನೇ ಇಲ್ವಾ ಹಾಗಿದ್ರೆ ಅಂತ ಆಕ್ರೋಶವನ್ನ ಕೂಡ ಹೊರ ಹಾಕ್ತಿದ್ದಾರೆ. ತಲಾ 1 ಕೋಟಿ ಪರಿಹಾರಕ್ಕಾಗಿ ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. 8 ಕಾರ್ಮಿಕರು ಬಲಿಯಾದ್ರೂ ಕೂಡ ಮಾಲೀಕರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ, ಬಡವರ ಸಾವಿಗೆ ಬೆಲೆನೇ ಇಲ್ವಾ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತಲಾ 1 ಕೋಟಿ ಪರಿಹಾರಕ್ಕಾಗಿ ರೈತರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಬೈಲಹೊಂಗಲ ಮರಕುಂಬಿ ಗ್ರಾಮದ ಬಳಿ ಇರುವಂತಹ ಕಾರ್ಖಾನೆ ಇದು. ಈ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ದುರಂತ ಸಂಭವಿಸಿತ್ತು. ಇದೀಗ ದುರಂತದಲ್ಲಿ 8 ಗಾಯಗೊಂಡಂತಹ ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. 8 ಕಾರ್ಮಿಕರು ಬಲಿಯಾದ್ರೂ ಕೂಡ ಮಾಲೀಕರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ, ಹಾಗಾದ್ರೆ ಬಡವರ ಸಾವಿಗೆ ಬೆಲೆನೇ ಇಲ್ವಾ ಅಂತ ಆಕ್ರೋಶವನ್ನ ಕೂಡ ಹೊರಹಾಕಲಾಗ್ತಾ ಇದೆ. ತಲಾ 1 ಕೋಟಿ ಪರಿಹಾರಕ್ಕಾಗಿ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೈಲಹೊಂಗಲ ಮರಕುಂಬಿ ಗ್ರಾಮದ ಬಳಿ ಇರುವಂತಹ ಕಾರ್ಖಾನೆ ಇದು. ಈ ಒಂದು ಕಾರ್ಖಾನೆಯಲ್ಲಿ ನಡೆದಂತಹ ದುರಂತದಲ್ಲಿ ಇದೀಗ 8 ಕಾರ್ಮಿಕರು ಬಲಿಯಾಗಿರುವಂತದ್ದು. ದುರ್ಮರಣಕ್ಕೀಡಾಗಿದ್ದಾರೆ 8 ಕಾರ್ಮಿಕರು. ಆದ್ರೂ ಕೂಡ ಮಾಲೀಕರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡಿಲ್ಲ, ಹಾಗಾದ್ರೆ ಬಡವರ ಸಾವಿಗೆ ಬೆಲೆನೇ ಇಲ್ವಾ ಸ್ವಾಮಿ ಅಂತ ಆಕ್ರೋಶವನ್ನ ಕೂಡ ಹೊರ ಹಾಕ್ಲಾಗ್ತಾ ಇರುವಂತದ್ದು. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಂತಹ ದುರಂತದಲ್ಲಿ ಈಗಾಗಲೇ 8 ಕಾರ್ಮಿಕರು ಸಾವನ್ನಪ್ಪಿದ್ರು ಕೂಡ ಇನ್ನು ಮಾಲೀಕರು ಬಂದಿಲ್ಲ. ಅಲ್ಲಿ ಯಾರು ಕಾರಣ ಆಗಿದ್ರು, ಎಂತಕ್ಕಾಯ್ತು, ಪ್ರತಿಯೊಂದನ್ನು ಕೂಡ ಏನು ಕೂಡ ಕೇಳೂ ಇಲ್ಲ ಮಾಲೀಕ. ಜೊತೆಯಲ್ಲಿ ಪರಿಹಾರವನ್ನ ಕೂಡ ಘೋಷಣೆ ಮಾಡಿಲ್ಲ. ಇನ್ನು ಸರ್ಕಾರ ಕೂಡ ಮಾಲೀಕನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿಲ್ಲ. ಹಾಗಾಗಿ ಬಡವರ ಸಾವಿಗೆ ಬೆಲೆನೇ ಇಲ್ವಾ ಸ್ವಾಮಿ ಅಂತ ರೈತರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ತಲಾ 1 ಕೋಟಿ ಪರಿಹಾರವನ್ನ ಕೊಡಬೇಕು ಅಂತ ರೈತರು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. 15 ಲಕ್ಷದ ಕುಟುಂಬ ಏನು ಪ್ರಭಾಕರ್ ಇನಾಮದಾರ್ ಕಾರ್ಖಾನೆ, ಪ್ರಭಾಕರ್ ಕೋರೆ ಆಡಳಿತದ ಕಾರ್ಖಾನೆಯಲ್ಲಿ ಸುಮಾರು 8 ಜನ ಬಾಯ್ಲರ್ ಪ್ರಾಬ್ಲಮ್ ಆಗಿ 8 ಜನ ಇವತ್ತು ತಮ್ಮ ಪ್ರಾಣವನ್ನು, ಈಗಾಗಲೇ 7 ಜನ ತನ್ನ ಪ್ರಾಣವನ್ನು ಬಿಟ್ಟಿದ್ದಾರೆ. ಮತ್ತು 8ನೇದವ್ರು ಕೂಡ ಸೀರಿಯಸ್ ಅದಾರ. ಆ ಕುಟುಂಬಕ್ಕೆ ಹೋಗಿ ಈಗ ತಕ್ಷಣ ಹೋಗಿ ಸಾಂತ್ವನನ್ನ ಈ ಕಾರ್ಖಾನೆ ಮಾಲೀಕರು ಹೋಗಿ ಅವರಿಗೆ ತಕ್ಷಣ 1 ಕೋಟಿ ರೂಪಾಯಿ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಮಾಡಲಿಲ್ಲ. ಯಾಕಂದ್ರೆ ಇದು ಈ ನಮ್ಮದೆಲ್ಲ ದುರ್ದೈವ. ಇವ್ರಿಗೆಲ್ಲ ನಮ್ಮನ್ನ ಏನು ತಿಳ್ಕೊಂಡಾರಪ್ಪ ಅಂದ್ರೆ ಇವೇನು ಬಿಡೋಪ್ಪ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಸತ್ರ ನಡೀತ ಅನ್ನೋಂಥ ಕಲ್ಪನಾ ಆಯ್ತು. 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತಿರೋದ್ರೆ ನಿಮಗೆ ನಾಚಿಕೆ ಬರೋದಿಲ್ಲ? ಅವ್ರ ಮನ್ಯಾಗ ಹೆಂಡ್ರ ಮಕ್ಕಳ, ಸಣ್ಣ ಮಕ್ಕಳ, ತಾಯಿ ತಂದೆ ಜೋಪಾನ ಮಾಡೋಕ್ಕೆ ಅತಿ ಕಡಿಮೆ ಅಲ್ಲ 2 ಕೋಟಿ ಮಾಡಬೇಕಾಗಿತ್ತು ನೀವು. ನಾವು 1 ಕೋಟಿ ರೂಪಾಯಿ ಇವತ್ತು ನಮ್ಮ ರೈತರ ಪಾಪನ 2 ಕೋಟಿ ಕೇಳ್ತೀನಿ. ಅವ್ರು 1 ಕೋಟಿಯಾರ ಕೇಳ್ರಿ ಸಾಕು, ಭಾಳ ಕೇಳ್ಬೇಡ್ರಿ ಅಂತ ಹೇಳ್ರಿ. 1 ಕೋಟಿ ರೂಪಾಯಿ ಆದರೂ ಪ್ರಭಾಕರ್ ಕೋರೆ ಅವ್ರಿಗೆ ದೊಡ್ಡದಲ್ಲ. ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐತೆ, ಇನಾಮದಾರದ ಆಸ್ತಿ ಐತೆ. ಇದೆಲ್ಲ ಉಡಾಪಿತನ ಬಿಟ್ಟು ಇಲ್ಲಿ ಶವ ಇಟ್ಟು ಬೈಲೊಂಗಲ ಚೆನ್ನಮ್ಮಾಜಿ ಸರ್ಕಲ್ ಮುಂದೆ ನಮ್ಮ ದುರ್ದೈವ ಕೇಳ್ರಿ. ಇದೆಂಥ ಪ್ರಜಾಪ್ರಭುತ್ವ, ಎಂಥ ಸ್ವತಂತ್ರ.